ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಛನಾಸ್ ಲೈಫ್ ಸ್ಟೈಲ್. ಲಾಸ್ಟ್ ಇಯರ್ ವೀಡಿಯೋನ ನಿಮ್ಮ ಜೊತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಾದರೂ ಸ್ವಲ್ಪ ಐಡಿಯಾಸ್ ಬರ್ಬೋದು ಅಂತ ಹೇಳ್ಬಿಟ್ಟು ನಾನು ಕೂಡ ಇದನ್ನು ನೋಡ್ತಾ ಇರ್ತೀನಿ. ಈ ಸಲ ಯಾವ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡ್ಬೋದು ಅಂತ. ಬನ್ನಿ ಲಾಸ್ಟ್ ಇಯರ್ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣವಾ? ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸಿಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದೆ, ಸ್ಟಾರ್ಟ್ ಮಾಡಿದ್ದು ಮತ್ತು ಎಂಡ್ ಮಾಡಿದ್ದು ಕೂಡ ಮಾಡಿದೆ. ಸೊ ಈ ವರ್ಷ ಏನು ಮಾಡೋದಕ್ಕೆ ಹೋಗಲಿಲ್ಲ, ಸೊ ಸ್ವಲ್ಪ ಟೈಮ್ ಆಗಲಿಲ್ಲ. ಸ್ವಲ್ಪ ಮೇನ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಿಂಪಲಾಗಿ ತುಂಬ ಚೆನ್ನಾಗಿ ಆಯಿತು, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬೆಳಗ್ಗೆ 6:30 ಟೈಮ್ ತುಂಬ ಚೆನ್ನಾಗಿದೆ ಅಂತ ಈ ವರ್ಷದ್ದು ಟೈಮ್ ಗೊತ್ತಾಯಿತು. ಸೊ ಬೆಳಗ್ಗೆ 6:30ಗೆ ನಾನು ರೆಡಿ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಏನು ಹೇಳ್ತಾರೆ, ಕಾಮಾಗಿ ತುಂಬ ನೆಮ್ಮದಿಯಾಗಿ ಮಾಡಿದ್ವಿ ಪೂಜೆನ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿತ್ತು. 6:30 ಇರೋದ್ರಿಂದ ಸೊ ಪ್ರಾಬ್ಲಮ್ ಏನೂ ಇರಲಿಲ್ಲ, ತುಂಬ ಚೆನ್ನಾಗಾಯಿತು. ಸಿಂಪಲಾಗಿ ಮಾಡಿದ್ದು, ತುಂಬ ಆಡಂಬರ ಅದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಆಚೆಯಿಂದ ಏನು ತೊಗೊಂಡು ಬಂದಿರಲಿಲ್ಲ. ಸೊ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿದ್ದು. ಅಡುಗೆ ಐಟಮ್ಸ್ ಎಲ್ಲ ಇಲ್ಲಿ ಏನಿದೆ ಅದೆಲ್ಲದನ್ನು ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡಿದೆ. ನಾನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಇದೇ ರೀತಿಯೇ ಮನೆಯಲ್ಲಿನೇ ಮಾಡ್ತೀನಿ. ಸಿಂಪಲಾಗಿ ಮಾಡಿರೋ ಅಂಥ ನಮ್ಮ ಮನೆಯ ಲಾಂಛನಾಸ್ ಲೈಫ್ ಸ್ಟೈಲ್ನ ವರಮಹಾಲಕ್ಷ್ಮಿ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ನಾನು ಇವ್ರು ಈ ಥರ ಮಾಡಿದರು, ಆ ಥರ ಮಾಡಿದರು, ಈ ರೀತಿಯಾಗಿಯೇ ಫಾಲೋ ಮಾಡಬೇಕು ಆ ಥರ ಏನಿಲ್ಲ ಸ್ನೇಹಿತರೆ. ನಾನು ಮುಂಚೆಯಿಂದ ಹೇಗೆ ಮಾಡ್ಕೊಂಡು ಬಂದಿದ್ದೀನಿ, ಸೊ ಅದೇ ರೀತಿಯಾಗಿಯೇ ಮಾಡ್ತಾ ಇರೋದು. ಪ್ರತಿಯೊಂದನ್ನು ಡೀಪಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸ್ನೇಹಿತರೆ, ದಯವಿಟ್ಟು ಒಂದು ಕ್ಷಮೆ ಇರಲಿ. ಸೊ ಹಬ್ಬದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ತುಂಬ ಅಂದರೆ ತುಂಬ ಸ್ಟ್ರೈನ್ ಆಯಿತು. ಅದೇ ರೀತಿಯಾಗಿ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಕೂಡ ಆಗಲಿಲ್ಲ. ಯಾಕಂದರೆ ಲಾಸ್ಟ್ ಇಯರ್ ಆಲ್ರೆಡಿ ನಾನು ಇದನ್ನು ಶೇರ್ ಮಾಡಿದ್ದೆ. ಅಪ್ ಟು ಹೊಸಲ್ ಪೂಜೆಯಿಂದ ಹಿಡಿದು ಅದನ್ನು ಕದಲಿಸೋ ತನಕ ಕೂಡ ವಿಡಿಯೋ ಮಾಡಿದ್ದೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನನ್ನ ಚಾನಲಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಎಷ್ಟು ದಿನ ಮಾಡಬೇಕು ಅನ್ನೋದು ಡೀಟೇಲ್ಡಾಗಿ ಹಾಕಿದ್ದೀನಿ. ಸೊ ಸಿಂಪಲಾಗಿ ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡ್ತಾ ಇದ್ದೀನಲ್ವಾ, ಸೊ ಆ ವಿಡಿಯೋ ಮಾತ್ರ ನಾನು ವ್ಲಾಗ್ ಥರ ಮಾಡಿ ಹಾಕ್ತಾ ಇರೋದು. ಸೊ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಮಾಡಿದ್ರೆ ಹೇಗಿತ್ತು ಅನ್ನೋದನ್ನು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ತುಂಬ ಆಡಂಬರ ಬೇಡ, ಸಿಂಪಲಾಗಿ ಮಾಡಬೇಕು ಅಂತ ಹೇಳಿ ಮಾಡಿರೋ ಅಂಥದ್ದು. ಮನೆಯವರೆಲ್ಲರೂ ಇದ್ದರು. ಮನೆಯವರೆಲ್ಲ ಇರೋದೇ ಒಂದು ಖುಷಿ ಅಂತ ಹೇಳ್ಬೋದು. ಎಲ್ಲರೂ ಒಟ್ಟಿಗೆ ಇರ್ತೀವಿ. ಹಬ್ಬಗಳಂತಂದರೆ ಹಾಗೇ ಅಲ್ವಾ, ಮನೇಲಿ ಪ್ರತಿಯೊಬ್ಬರು ಇರಬೇಕು, ಪ್ರತಿಯೊಬ್ಬರು ಮಾಡಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಒಂದು ಮೆಮೊರಬಲ್ ಟೈಮ್ ಅಂತ ಹೇಳ್ಬೋದು. ಹಬ್ಬದ ದಿನ ಅಂತ ಹೇಳಿದ್ರೆ ಮೆಮೊರಬಲ್ ಟೈಮ್. ಎಲ್ಲದರಲ್ಲೂ ಕೂಡ ಅಷ್ಟೇ, ಸೇರೋದೇ ಅಪರೂಪ. ಒಬ್ರು ಕೆಲಸಕ್ಕೆ ಹೋಗಿರ್ತಾರೆ, ಇನ್ನೊಬ್ಬರು ಸ್ಕೂಲಿಗೆ ಹೋಗಿರ್ತಾರೆ. ಹೀಗೆ ಒಂದೊಂದಕ್ಕೊಂದೊಂದು ರೀಸನ್ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಾಗಿ ನಮಗೆ ಸಿಗುವಂಥ ಟೈಮನ್ನು ಆದಷ್ಟು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು. ಎಲ್ಲ ಟೈಮು ನಮಗೆ ಅದೇ ರೀತಿ ಸಿಗೋದಿಲ್ಲ. ಸಿಕ್ಕಿರೋ ಟೈಮನ್ನು ನಾವು ಯುಟಿಲೈಸ್ ಮಾಡ್ಕೊಬೇಕು. ನೈವೇದ್ಯ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಒಬ್ಬಟ್ಟನ್ನು ಮಾಡಿರ್ತೀವಿ. ಸೊ ಅದೇ ರೀತಿಯಾಗಿ ನಾನು ಕೂಡ ಅಷ್ಟೇ, ಒಬ್ಬಟ್ಟು, ಕೋಸಂಬರಿ, ಚಿತ್ರಾನ್ನ, ಅನ್ನ, ಸಾಂಬಾರು, ಬಜ್ಜಿ ಎಲ್ಲ ಕೂಡ ಮಾಡಿದೆ. ಸೊ ಅದನ್ನು ಕೂಡ ನೈವೇದ್ಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ 5 ಥರದ ಹಣ್ಣು ಕೂಡ ಇಟ್ಟಿದ್ವಿ. ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇದು ಇನ್ನೂ ಇದೆ ಸ್ನೇಹಿತರೆ, ಇನ್ನು ಕುಂಕುಮಾರ್ಚನೆ ಮಾಡಬೇಕು, ಲಲಿತಾ ಸಹಸ್ರನಾಮ, ಅಷ್ಟಲಕ್ಷ್ಮಿದು ಸ್ತೋತ್ರ ಪ್ರತಿಯೊಂದು ಇದೆ. ಅದಕ್ಕೆಲ್ಲ ತುಂಬ ಟೈಮ್ ಆಗುತ್ತೆ. ಸೊ ವಿಡಿಯೋ ಮಾಡಿಕೊಂಡು ಅದನ್ನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ವ್ಲಾಗನ್ನು ಮಾಡಿದ್ದೀನಿ. ಈ ವ್ಲಾಗ್ ಹೇಗಿದೆ, ಸಿಂಪಲಾಗಿ ಡೆಕೋರೇಷನ್ ಹೇಗಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಲಾಂಛನಾಸ್ ಲೈಫ್ ಸ್ಟೈಲ್ಗೆ ತುಂಬಾ ಮುಖ್ಯ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಾಗೆ ಪೂರ್ತಿ ನೋಡಿದ್ದಕ್ಕೆ ಒಂದು ಖುಷಿ ಇದೆ.
ಅದೇ ರೀತಿಯಾಗಿ ಇವರು ನಮ್ಮ ಮನೆಯವರ ಅಕ್ಕ, ನಮ್ಮ ಅತ್ತಿಗೆ, ಅವರು ಕೂಡ ಪೂಜೆ ಮಾಡ್ತಾ ಇರ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ವರಮಹಾಲಕ್ಷ್ಮಿನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ. ಅವರು ನಮ್ಮೂರಿಗೆ ಬರ್ತಾರೆ. ನಾವೆಲ್ಲ ಗೌರಿ ಹಬ್ಬಕ್ಕೆ ಅಲ್ಲಿ ಗೌರಿ ವ್ರತ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾವು ಗೌರಿ ಗಣೇಶಗೆ ಅವ್ರವ್ರಿಗೆ ಹೋಗ್ತೀವಿ. ಸೊ ಹೀಗೆ ಒಬ್ಬೊಬ್ರದ್ದು ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ಪೆಂಡ್ ಮಾಡಿದ್ವಿ. ಅದೇ ರೀತಿ ನಾನು ಹೇಳ್ತಾ ಇರ್ತೀನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಸೇವಿಂಗ್ಸ್ ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಾಗಿ ನಾನು ಲಾಸ್ಟ್ ಇಯರು ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ವಿಡಿಯೋ ಡಿಲೀಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಅದು ಏನು ತೊಗೊಂಡೆ ಆ ಒಂದು ಸೇವಿಂಗ್ಸಲ್ಲಿ ಅಂತ ಹೇಳಿದ್ರೆ, ಒಂದು ಶಾರ್ಟ್ ಚೈನನ್ನು ತೊಗೊಂಡ್ವಿ ಮಗಳಿಗೆ ಅಂತ ಹೇಳಿಬಿಟ್ಟು. ಇನ್ನು ಒಂದಿತ್ತು, ಬಟ್ ಅವಳಿಗೆ ಆ ಡಿಸೈನ್ ಇಷ್ಟ ಆಗಿರಲಿಲ್ಲ ಅಂತ ಹೇಳಿ ಮತ್ತು ಬೇರೆದನ್ನು ತೊಗೊಂಡೆ. ಅದ್ರ ಜೊತೆ ಕೂಡ ಒಂದು ಜೊತೆ ನಾನು ಬೆಳ್ಳಿ ದೀಪನೂ ಕೂಡ ತೊಗೊಂಡೆ ಸ್ನೇಹಿತರೆ. ನಾನು ಹೇಳ್ದಾಗೆ ಆ ವಿಡಿಯೋ ಮಾಡಿದ್ದು ಡಿಲೀಟ್ ಆಗೋಗ್ಬಿಡ್ತು. ಸೊ ಅದಕ್ಕೇ ಹೇಳೋದಕ್ಕಾಗಲಿಲ್ಲ ಸ್ನೇಹಿತರೆ. ನೋಡ್ತಾ ಇದ್ರಲ್ವ, ಇಲ್ಲಿ ಮೇಲೆ ಇದೆಯಲ್ಲ, ಇಲ್ಲಿ ಮೇಲೆ ಕಳಸ ಚೊಂಬು ಪಕ್ಕ ಇದೆಯಲ್ವ, ಆ 2 ದೀಪ ಮತ್ತು ಒಂದು ಶಾರ್ಟ್ ಚೈನನ್ನು ತೊಗೊಂಡೆ. ಅದು ಹತ್ತತ್ರ ನನಗೆ 50 ಸಮಥಿಂಗ್ ಆಯಿತು ಸ್ನೇಹಿತರೆ. ಬಟ್ ಸೇವಿಂಗ್ಸ್ ಅಂತ ಅಷ್ಟು ಇರಲಿಲ್ಲ. ಅದ್ರ ಜೊತೆ ಹಾಕಿ ನಾನು ತೊಗೊಂಡಿದ್ದಂಥದ್ದು. ನಾನು ಪ್ರತಿ ಸಲವೂ ಅಷ್ಟೇ ಸುಮಾರು ಒಂದೊಂದು ಸಲ ಒಂದು 5,000, 6,000, 8,000, 10,000 ತನಕ ಕೂಡ ಸೇವಿಂಗ್ಸ್ ಆಗಿದೆ. ಸೇವಿಂಗ್ಸ್ ಅಂದರೆ ನಾನು ಹಬ್ಬಕ್ಕೆ ಅಂತ ಸಪ್ರೇಟಾಗಿ ದುಡ್ಡೇನು ಹಾಕೋದಿಲ್ಲ. ಈಗ ಮನೆಯವರು ಆಚೆಯಿಂದ ಬಂದರೆ ಏನಾದರೂ ಚೇಂಜ್ಗಳೆಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಉಂಡಿ ಮಾಡಿಬಿಟ್ಟು ಹಾಕಿರ್ತೀವಿ ಸೇವಿಂಗ್ಸ್ ಅಂತ ಹೇಳಿಬಿಟ್ಟು. ಆ ಉಂಡಿನಲ್ಲಿ ಹಿಂಗೆ 5 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು, ಕೆಲವೊಂದು ಸಲ ಅಮೌಂಟನ್ನು ಕೂಡ ಹಾಕ್ತಾರೆ ನಮ್ಮ ಮನೆಯವರು. ನಾನು ಸೇವಿಂಗ್ಸ್ ಮಾಡಲ್ಲ, ಮನೆಯವರು ಮಾಡ್ತಾರೆ. ಸೊ ಅದನ್ನು ನಾನು ಸಪ್ರೇಟ್ ಮಾಡಿ ಎತ್ತಿಟ್ಟಿರ್ತೀನಿ. ಅದನ್ನು ಹಬ್ಬ ಟೈಮ್ನಲ್ಲಿ, ಅಂದರೆ ಹಬ್ಬ ಇನ್ನೊಂದು ಸ್ವಲ್ಪ ದಿನ ಇದೆ ಅಂತ ಅನ್ಬೇಕಾದ್ರೆ ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಅದು ಎಷ್ಟಿದೆ ಅಂತ ಕೌಂಟ್ ಮಾಡಿ ಅದ್ರ ಮೇಲೆ ಇನ್ನು ಸ್ವಲ್ಪ ದುಡ್ಡನ್ನು ಹಾಕಿ ಏನಾದರೂ ಒಂದೊಂದು ವರ್ಷಕ್ಕೆ ಒಂದು ಬೆಳ್ಳಿದಾಗ್ಬೋದು. ಆದಷ್ಟು ನನಗೆ ಬೆಳ್ಳಿದ್ರ ಮೇಲೆ ಹಾಕೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಅದನ್ನು ವರ್ಷಕ್ಕೊಂದು ಸಲ 2 ಸಲ ಏನಾದರೂ ಹಬ್ಬಗಳಲ್ಲಿ ಮಾತ್ರ ತೆಗಿತಾ ಇರ್ತೀವಿ. ಅಲ್ಲಿ ತನಕ ಅದು ಸೇಫಾಗಿರುತ್ತೆ. ಸೊ ಅದಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ಬೆಳ್ಳಿನಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಹೇಳ್ಬಿಟ್ಟು. ಏನಾದರೂ ಚಿನ್ನದ ತೊಗೊಂಡ್ರೆ ಅಟ್ಲೀಸ್ಟ್ ಯಾವಾಗಲಾದರೂ ಹಾಕೋತಾ ಇರ್ತೀವಿ ಅಂತ. ಆಲ್ಮೋಸ್ಟ್ ಬೆಳ್ಳಿದು ಎಲ್ಲ ಐಟಮು ಇರೋದ್ರಿಂದ ಮತ್ತೆ ನಾನು ಅದಕ್ಕೆ ಸ್ಪೆಂಡ್ ಮಾಡೋದಕ್ಕೆ ಹೋಗಲ್ಲ ಸ್ನೇಹಿತರೆ. ಆ ಬೆಳ್ಳಿ ಐಟಮ್ಸ್ಗಳದ್ದು ವಿಡಿಯೋ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಿಧಾನಕ್ಕೆ ಅದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಲಾಸ್ಟ್ ಟೈಮ್ ವಿಡಿಯೋ ಹಾಕಿದೆ, ಬಟ್ ಅರ್ಜೆಂಟಲ್ಲಿ ಹಾಕಿದ್ದೆ, ಟೈಮ್ ಇರಲಿಲ್ಲ, ಹಬ್ಬದ ಹಿಂದಿನ ದಿನ ಮಾಡಿದೆ. ಸೊ ಆದಷ್ಟು ಲಾಕರಲ್ಲಿ ಇಟ್ಟಿರ್ತೀವಲ್ವ, ಅದು ಮನೆಯಲ್ಲಿ ಇರೋದಿಲ್ಲ. ಸೊ ತೊಗೊಂಡು ಬಂದು ಅರ್ಜೆಂಟಲ್ಲಿ ಆಗಲಿಲ್ಲ. ಬೆಳ್ಳಿ ಐಟಮ್ಮು ಇದೆ, ಅದನ್ನು ತೋರಿಸ್ಬೇಕು ಅಂತ ಅಲ್ಲ ಹೇಳಿದ್ದು, ಜಸ್ಟ್ ಒಂದು ಐಡಿಯಾ ಬರುತ್ತೆ. ಪ್ಯಾಟ್ರನ್ ನೋಡಿದ್ರೆ ಇಷ್ಟ ಆಗುತ್ತೆ. ನಾನು ಕೂಡ ಸುಮಾರು ಪ್ಯಾಟ್ರನ್ಗಳನ್ನು ನೋಡಿ ಇಷ್ಟಪಟ್ಟು ಮಾಡಿಸ್ಕೊಂಡಿರೋ ಅಂಥದ್ದು. ನೀವು ಕಮೆಂಟ್ ಮಾಡಿದ್ರೆ ಡೆಫಿನೆಟಾಗಿ ನಾನು ಬೆಳ್ಳಿ ಅದು ಏನೆಲ್ಲ ಐಟಮ್ಸ್ ಇದೆ, ಆ ಪಾತ್ರೆಗಳಿದೆ, ಅದನ್ನೆಲ್ಲ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.